ನಮಸ್ತೆ. ಸಬ್ಜೆಕ್ಟ್ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ 2 ಗಣಿತ. 250 ಗಣಿತದ ಅಭ್ಯಾಸದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 78. ಒಂದು ಕಾರು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಬೆಂಗಳೂರಿನಿಂದ ತುಮಕೂರಿಗೆ 45 ನಿಮಿಷದಲ್ಲಿ ತಲುಪುತ್ತದೆ. ಕಾರಿನ ವೇಗವನ್ನು ಗಂಟೆಗೆ 6 ಕಿಲೋಮೀಟರ್ ಕಡಿಮೆ ಮಾಡಿದರೆ ಇದೇ ದೂರವನ್ನು ಕ್ರಮಿಸಲು ಎಷ್ಟು ನಿಮಿಷ ಹೆಚ್ಚು ಬೇಕಾಗುತ್ತದೆ? ಒಂದು ಕಾರು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಬೆಂಗಳೂರಿಂದ ತುಮಕೂರಿಗೆ, ಈಗ ಇಲ್ಲಿಂದ ಇಲ್ಲಿಗೆ, ಸೊ ಬ್ಯಾಂಗ್ಳೂರು ಟು ತುಮಕೂರು, ಓಕೆ, ಬೆಂಗಳೂರಿನಿಂದ ತುಮಕೂರಿಗೆ, ಓಕೆ. ಎಷ್ಟು ಕಿಲೋಮೀಟ್ರ್ ವೇಗದಲ್ಲಿ ಹೋಗ್ತಾ ಇದೆ ಅಂತಂದರೆ ಗಂಟೆಗೆ 60 ಕಿಲೋಮೀಟರ್ ಪರ್ ಹವರ್. ಒಂದು ಗಂಟೆಗೆ 60 ಕಿಲೋಮೀಟ್ರ್ ವೇಗದಲ್ಲಿ ಬೆಂಗಳೂರಿಂದ ತುಮಕೂರಿಗೆ 45 ನಿಮಿಷದಲ್ಲಿ ತಲುಪುತ್ತದೆ. ಮುಕ್ಕಾಲು ಗಂಟೆಯಲ್ಲಿ ತಲುಪುತ್ತೆ. ಈಗ ಒಂದು ಕಾರ್ ಏನು ಮಾಡ್ತಾ ಇದೆ, ಬೆಂಗಳೂರಿಂದ ತುಮಕೂರಿಗೆ ಹೋಗಿದೆ. ಸೊ ಎಷ್ಟು ನಿಮಿಷದಲ್ಲಿ ಅಂದರೆ ಮುಕ್ಕಾಲು, ಅಂದರೆ 45 ನಿಮಿಷದಲ್ಲಿ ತಲುಪಿದೆ. ಎಷ್ಟು ವೇಗದಲ್ಲಿ ಹೋಯಿತು ಅದು ಅಂತ ಹೇಳಿದ್ರೆ 1 ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಹೋಗಿದೆ. ಕಾರಿನ ವೇಗವನ್ನು ಗಂಟೆಗೆ 6 ಕಿಲೋಮೀಟರ್ ಕಡಿಮೆ ಮಾಡಿದರೆ ಇದೇ ದೂರವನ್ನು ಕ್ರಮಿಸಲು ಎಷ್ಟು ನಿಮಿಷ ಹೆಚ್ಚು ಬೇಕಾಗುತ್ತದೆ? ಈಗ 60 ಕಿಲೋಮೀಟ್ರ್ ಪರ್ 1 ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ 45 ನಿಮಿಷದಲ್ಲಿ ತುಮಕೂರು ತಲುಪಿತು, ಬೆಂಗಳೂರಿಂದ ತುಮಕೂರಿಗೆ ತಲುಪಿದೆ. ಹಾಗಾದರೆ 1 ಗಂಟೆಗೆ 6 ಕಿಲೋಮೀಟ್ರ್ ಕಡಿಮೆ ಮಾಡ್ಕೊಂಡು ಬಂದರೆ, 1 ಅವರ್ಗೂ 6 ಕಿಲೋಮೀಟ್ರ್ ಕಡಿಮೆ ಮಾಡ್ತಾ ಬಂದರೆ, ಸೊ ಎಷ್ಟು ನಿಮಿಷ ಬೇಕಾಗತ್ತೆ ತುಮಕೂರಿಗೆ ಹೋಗೋಕ್ಕೆ? ಇನ್ನು ಹೆಚ್ಚು, ಸೊ ತುಮಕೂರು ತಲುಪೋಕ್ಕೆ ಎಷ್ಟು ಹೆಚ್ಚು ನಿಮಿಷ ಬೇಕಾಗುತ್ತೆ ಅಂತ ಕೇಳಿದ್ದಾರೆ. ಉತ್ತರ ಎ 10 ನಿಮಿಷ, ಉತ್ತರ ಬಿ 8 ನಿಮಿಷ, ಉತ್ತರ ಸಿ 5 ನಿಮಿಷ, ಉತ್ತರ ಡಿ 12 ನಿಮಿಷ. ಈಗ ಒಂದು ಕಾರು ಗಂಟೆಗೆ 60 ಕಿಲೋಮೀಟ್ರ್ ವೇಗ, ಅದಾಯ್ತಲ್ಲ. ಸೊ ವೇಗದಲ್ಲಿ ವೇಗ ಅಂತ ಹೇಳಿದ್ರೆ ಸ್ಪೀಡ್ ಅಂತ. ಸ್ಪೀಡ್ ಎಷ್ಟು ಇದರದ್ದು ಸ್ಪೀಡ್ ಅಂತ ಹೇಳಿದ್ರೆ 60 ಕಿಲೋಮೀಟರ್ ಪರ್ ಹವರಿಗೆ, ಅದಾಯ್ತಲ್ಲ. ಸೊ ಟೈಮ್ ಎಷ್ಟು ತಗೋತು? ಕಾಲ ಅಂತ ಹೇಳಿದ್ರೆ ಟೈಮ್ ಎಷ್ಟು ತಗೋತು ಅಂತ ಹೇಳಿದ್ರೆ 45 ನಿಮಿಷ. ನಮಗೆ ಇದರದ್ದು ದೂರ ಗೊತ್ತಿಲ್ಲ, ಗೊತ್ತಾಯ್ತಲ್ಲ, ಎಷ್ಟು ದೂರ ಇದೆ ಅಂತ ಗೊತ್ತಿಲ್ಲ. ಈಗ ದೂರ ಕಂಡುಹಿಡಿಬೇಕು ಅಂದರೆ ದೂರ ಈಕ್ವಲ್ ಟು ವೇಗ ಇಂಟು ಕಾಲ. ಅಂದರೆ ದೂರ ಅಂದರೆ ಡಿಸ್ಟನ್ಸ್ ಈಕ್ವಲ್ ಟು ವೇಗ ಅಂದರೆ ಸ್ಪೀಡ್ ಇಂಟು ಕಾಲ ಅಂದರೆ ಟೈಮ್. ಈಗ ಎಷ್ಟು ವೇಗ? 60 ಕಿಲೋಮೀಟರ್ ಪರ್ ಹವರ್ 1 ಗಂಟೆಗೆ, ಇಂಟು ಕಾಲ ಎಷ್ಟು? 45 ನಿಮಿಷ. 45 ನಿಮಿಷ ಅಂತ ಹೇಳಿದ್ರೆ ಇದನ್ನು ಹವರಿಗೆ ಕನ್ವರ್ಟ್ ಮಾಡಬೇಕು. ಅಂದರೆ 1 hour ಈಕ್ವಲ್ ಟು 60 ನಿಮಿಷ. ಹಾಗಾದರೆ 45 ನಿಮಿಷಕ್ಕೆ ಎಷ್ಟು ಹವರ್ ಅಂತ ಗೊತ್ತಾಯ್ತಲ್ಲ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ ಆಯಿತು. ಸೊ ಕ್ವಶನ್ ಮಾರ್ಕ್ ಈಕ್ವಲ್ ಟು 45 minutes ಇಂಟು 1 hour divided by 60 minutes. ಸೊ ಮಿನಿಟು ಕ್ಯಾನ್ಸಲ್. ಸೊ ಕ್ವಶನ್ ಮಾರ್ಕ್ ಈಕ್ವಲ್ ಟು 45 ಡಿವೈಡೆಡ್ ಬೈ 60 ಹವರ್ ಆಗುತ್ತೆ, ಗೊತ್ತಾಯ್ತಲ್ಲ. ಸೊ 45 ಡಿವೈಡೆಡ್ ಬೈ 60 ಹವರು ಕ್ಯಾನ್ಸಲ್ಲು, 60 ಕ್ಯಾನ್ಸಲ್ಲು, ಈಕ್ವಲ್ ಟು ದೂರ ಎಷ್ಟು ಅಂತ ಹೇಳಿದ್ರೆ 45 ಕಿಲೋಮೀಟ್ರ್ ಇದೆ. ಸೊ ಬೆಂಗಳೂರಿಂದ ತುಮಕೂರಿಗೆ 45 ಕಿಲೋಮೀಟರ್. ಇದು ಕಾನ್ಸ್ಟೆಂಟ್ ಇರುತ್ತೆ, ಯಾವುದು ದೂರ.
ಇದೇ ದೂರ ಅಂದರೆ 45 ನಿಮಿಷನೇ, 45 ಕಿಲೋಮೀಟ್ರ್, ನಾಟ್ ನಿಮಿಷ, 45 ಕಿಲೋಮೀಟ್ರ್ ಇರೋ ದೂರನೇ ತಲುಪಲಿಕ್ಕೆ, ಅಂದರೆ 1 ಗಂಟೆಗೆ 6 ನಿಮಿಷ ಕಡಿಮೆ ಮಾಡ್ಕೊಂಡು ಬಂದರೆ ಇದೇ 45 ಕಿಲೋಮೀಟರ್ ದೂರನ ತಲುಪಲಿಕ್ಕೆ ಎಷ್ಟು ಹೊತ್ತು ತಗೊಳುತ್ತೆ ಅಂತ ಗೊತ್ತಾಯ್ತಲ್ಲ. ಈಗ ದೂರ ಗೊತ್ತಾಯಿತು, ಇವಾಗ ಸ್ಪೀಡನ್ನ ಕಂಡುಹಿಡಿಬೇಕಾಗತ್ತೆ. ಅಂದರೆ ಈಗ ಸ್ಪೀಡ್ ಏನಾಯಿತು, ವೇಗ ಕಡಿಮೆ ಆಗಿದೆ, 1 ಗಂಟೆಗೆ 6 ಕಿಲೋಮೀಟ್ರ್ ಕಡಿಮೆ ಆಗಿದೆ. ಸೊ ಹೊಸ ವೇಗ ಗೊತ್ತಾಯ್ತಲ್ಲ, ವೇಗ ಹೊಸ್ತು, ಇವಾಗ ಹೊಸದು, ಹೊಸ ವೇಗ ಈಕ್ವಲ್ ಟು ಮೊದಲೆಷ್ಟಿತ್ತು, 60 ಕಿಲೋಮೀಟ್ರ್ ಇತ್ತು, 60 ಕಿಲೋಮೀಟರ್ ಪರ್ ಹವರ್ ಇತ್ತು. ಈಗೇನಾಗ್ತಾ ಇದೆ, 6 ಕಿಲೋಮೀಟರ್ನ ಕಡಿಮೆ ಮಾಡ್ಕೊಂಡು ಬರಬೇಕು. 6 ಕಿಲೋಮೀಟರ್ 1 ಗಂಟೆಗೂ ಕಡಿಮೆ ಮಾಡ್ಕೊಂಡು ಬಂದರೆ 60 - 6 ಎಷ್ಟು, 54, 54 ಕಿಲೋಮೀಟರ್ ಪರ್ ಹವರ್ ಗೊತ್ತಾಯ್ತಲ್ಲ. ಸೊ ಟೈಮ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ದೂರ ಇಷ್ಟೇ ಇರುತ್ತೆ, ವೇಗ ಇಷ್ಟು ಆಗುತ್ತೆ ಕಡಿಮೆ ಮಾಡ್ಕೊಂಡು ಬಂದಾಗ. ಅಂದರೆ 1 ಗಂಟೆಗೆ 6 ಕಿಲೋಮೀಟ್ರ್ ಕಡಿಮೆ ಆಗ್ತಾಯಿದ್ರೆ ಅದರದ್ದು ಸ್ಪೀಡು ಟೈಮ್ ಎಷ್ಟು ತೊಗೊಳುತ್ತೆ ಅಂತ ಕೇಳಿದ್ದಾರೆ ಗೊತ್ತಾಯ್ತಲ್ಲ. ಸೊ ಹೊಸ ವೇಗ ಇದು, ಹೊಸ ವೇಗ. ಸೊ ನಮಗೆ ಸೂತ್ರ ಗೊತ್ತಿದೆ ಏನಂತ, ವೇಗ ಈಕ್ವಲ್ ಟು ಇದು ಹೊಸ ವೇಗ ಗೊತ್ತಾಯ್ತಲ್ಲ, ಹೊಸ ವೇಗ ಈಕ್ವಲ್ ಟು ಅಲ್ಲ ಎಂಥದ್ದು, ಇದು ದೂರ ಈಕ್ವಲ್ ಟು ವೇಗ ಇಂಟು ಕಾಲ ಅಲ್ವಾ. ಸೊ ಅಥವಾ ಫಾರ್ಮುಲಾ ಚೇಂಜ್ ಆಗುತ್ತೆ. ಸೊ ದೂರ ಅದು ಮಾಮೂಲಿ ಸೇಮ್ ಇದೇ ದೂರ ಅಂತ ಹೇಳ್ಬಿಟ್ಟಿದ್ದಾರೆ, ಅದು ಹಳೆ ದೂರನೇ. ಇದು ಏನಂತ ಹಾಕೋದು, ಇದೇ ದೂರ ಆಯಿತಾ. ಇಲ್ಲಿ ಹೊಸ ಸ್ಪೀಡ್, ವೇಗ ಹೊಸ್ತು, ವೇಗ ಹೊಸ ವೇಗ, ಹೊಸ ವೇಗ ಇದೇ ದೂರ ಇಂಟು ಕಾಲ, ಯಾವುದ್ರದ್ದು, ಹೊಸ ಕಾಲ ಗೊತ್ತಾಯ್ತಲ್ಲ, ಹೊಸ ಕಾಲ. ಸೊ ಇದೇ ದೂರ ಅಂದರೆ 45 ಕಿಲೋಮೀಟರು ಈಕ್ವಲ್ ಟು ಹೊಸ ವೇಗ ಅಂದರೆ 54 ಕಿಲೋಮೀಟರ್ ಪರ್ ಹವರ್ ಇಂಟು ಹೊಸ ಕಾಲ, ಅದನ್ನು ಕಂಡುಹಿಡಿಬೇಕು, ಹೊಸ ಕಾಲ. ಸೊ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ, ಯಾಕಂದರೆ ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ದಲ್ವಾ. 45 ಕಿಲೋಮೀಟರ್ ಡಿವೈಡೆಡ್ ಬೈ 54 ಕಿಲೋಮೀಟರ್ ಪರ್ ಹವರ್ ಈಕ್ವಲ್ ಟು ಕಾಲ ಹೊಸದು. ಈಗ ಇಲ್ಲಿ ಕಿಲೋಮೀಟರ್ ಕ್ಯಾನ್ಸಲ್ ಆಗುತ್ತೆ, ಇದು 5 9 6 9. ಈ ಹವರ್ ಇದೆಯಲ್ಲ ಡಿನಾಮಿನೇಟ್ರಲ್ಲಿರೋದು ನ್ಯೂಮರೇಟ್ರಿಗೆ ಹೋಗುತ್ತೆ, ಅಥವಾ 5 ಡಿವೈಡೆಡ್ ಬೈ 6 ಪರ್ ಹವರ್ ಈಕ್ವಲ್ ಟು ಕಾಲ ಹೊಸದು. ಓಕೆ, ನೆಕ್ಸ್ಟ್ ಇದಿಷ್ಟಾಗಿದೆ ಅಲ್ಲ. ಇವಾಗ ಏನು ಮಾಡಬೇಕು, ಕಾಲ ಕಂಡುಹಿಡಿಬೇಕು. ಕಾಲ ಅಂದರೆ ಟೈಮ್, ಹೊಸ ಟೈಮ್, ನ್ಯೂ ಟೈಮ್. ಕಾಲ ಹೊಸದು, ಹೊಸ ಕಾಲ ಈಕ್ವಲ್ ಟು 5 ಡಿವೈಡೆಡ್ ಬೈ 6 ಹವರಲ್ಲಿದೆ. ಇದು ಮಿನಿಟ್ಟಿಗೆ ಕಂಡುಹಿಡಿಬೇಕಂದ್ರೆ 1 ಹವರ್ ಈಕ್ವಲ್ ಟು 60 ನಿಮಿಷ, 60 ಮಿನಿಟ್ಸ್ ಈಕ್ವಲ್ ಟು 5/6 ಹವರ್, 5/6 ಹವರ್ ಈಕ್ವಲ್ ಟು ಹೌ ಮಚ್ ಮಿನಿಟ್ ಅಂತ. ಸೊ ದೆನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಬೇಕು. ಸೊ ಕ್ವಶನ್ ಈಕ್ವಲ್ ಟು 1 hour, ಕ್ವಶನ್ ಮಾರ್ಕ್ ಇಲ್ಲ, 5/6
5 divided by 6 hour into 60 minutes. 60 minutes divided by 1 hour. Hour ಕ್ಯಾನ್ಸಲ್ಲು. 6 ones 6 tens. ಸೊ ಇವಾಗ ಎಷ್ಟಾಯಿತು? ಕ್ವಶನ್ ಮಾರ್ಕ್ ಈಕ್ವಲ್ ಟು 5 tens 50 ಮಿನಿಟ್. 50 ಮಿನಿಟ್. ಸೊ ಇದು ಯಾವುದರಲ್ಲಿ ನಿಮಿಷದಲ್ಲಿ ಹೇಳೋದಾದರೆ 50 ನಿಮಿಷ. 50 ನಿಮಿಷ ಕಾಲ, ಹೊಸ ಕಾಲ. ಅವ್ರು ಕೇಳಿರೋದು 1 ಗಂಟೆಗೂ 6 ಕಿಲೋಮೀಟ್ರಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದರೆ ನಮಗೆ ಆ ದೂರನ ತಲುಪಲಿಕ್ಕೆ ಎಷ್ಟು ನಿಮಿಷ ಹೆಚ್ಚು ಬೇಕಾಗ್ತದೆ ಅಂತ. ಹಾಗಾದರೆ ಇದು ಯಾವುದು ಎಂಥದ್ದು ಹೆಚ್ಚು ಕಾಲ ಕಂಡುಹಿಡೀಲಿಕ್ಕೆ ಈಕ್ವಲ್ ಟು ಮೊದಲಿದ್ದ ಕಾಲ ಯಾವುದು ಹಳೆ ಕಾಲ ಇತ್ತಲ್ಲ ಅದು ಕಾಲ, ಹಳೆಯ ಕಾಲ ಮೈನಸ್ ಅಲ್ಲ ಯಾವುದರಿಂದ ಅಂದರೆ ಹೊಸ ಕಾಲದಿಂದ ಹಳೆ ಕಾಲನ ಡಿಫ್ರೆನ್ಸ್ ನೋಡಬೇಕು. ಅದಾಯ್ತಲ್ಲ, ಅದು ಇದನ್ನು ಹೀಗೆ ಮಾಡಿಕೊಂಡ್ರೆ ಆಯಿತು. ಮೈನಸ್ ಅನ್ನೋ ಬದಲು ಹೀಗೆ ಮಾಡಿಕೊಂಡ್ರೆ ಆಯಿತು. ಕಾಲ, ಹೊಸ ಕಾಲ, ಅದೆರಡದ್ದು ವ್ಯತ್ಯಾಸ ಕಂಡುಹಿಡಿದ್ರೆ ಆಯಿತು. ಸೊ ಇವಾಗ ಹೀಗೂ ಕೂಡ ಬರಿಬೋದು. ಕಾಲ, ಇಲ್ಲೂ ಕಾಲ, ಇದು ಹೆಚ್ಚು ಕಾಲ, ಹೆಚ್ಚು ಬೇಕಾಗಿರೋ ಕಾಲ ಈಕ್ವಲ್ ಟು ಕಾಲ, ಹೊಸ ಕಾಲ ಇದು ಮೈನಸ್ ಹಳೆ ಕಾಲ, ಹಳೆಯ ಕಾಲ. ಸೊ ಹೊಸ ಕಾಲ ಎಷ್ಟು? 50 ನಿಮಿಷ. ಹಳೆಯ ಕಾಲ ಎಷ್ಟು? 45 ನಿಮಿಷ. ಸೊ ಅಲ್ಲಿ ನಮಗೆ ಬೇಕಾಗಿರೋದು ಎಷ್ಟಾಗುತ್ತೆ? 5 ನಿಮಿಷ ಎಕ್ಸ್ಟ್ರಾ ಬೇಕಾಗತ್ತೆ. ಗೊತ್ತಾಯ್ತಲ್ಲ? ಅಂದರೆ ಬ್ಯಾಂಗ್ಳೂರಿಂದ ತುಮಕೂರಿಗೆ ಹೋಗಲಿಕ್ಕೆ, ಬ್ಯಾಂಗ್ಳೂರು ಟು ತುಮಕೂರು ತಲುಪಲಿಕ್ಕೆ ಇದು ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಹೇಳಿದ್ರೆ 45 ಕಿಲೋಮೀಟ್ರ್ ಇದೆ. ಗೊತ್ತಾಯ್ತಲ್ಲ? 45 ಕಿಲೋಮೀಟ್ರ್ ಇರೋದು ಬ್ಯಾಂಗ್ಳೂರು ಟು ತುಮಕೂರು. ಈಗ ಬ್ಯಾಂಗ್ಳೂರು ಟು ತುಮಕೂರು 45 ಕಿಲೋಮೀಟರ್ ಇದೆ. ಇದನ್ನು 60 ಕಿಲೋಮೀಟರ್ ಪರ್ ಹವರ್ ಸ್ಪೀಡಲ್ಲಿ ಹೋದರೆ ನಾವು 45 ಮಿನಿಟ್ಸಲ್ಲಿ ತಲುಪ್ತೀವಿ, 45 ನಿಮಿಷದಲ್ಲಿ ತಲುಪ್ತೀವಿ. ಅದೇ ಇದನ್ನು 54 ಕಿಲೋಮೀಟರ್ ಪರ್ ಹವರ್ ಸ್ಪೀಡಲ್ಲಿ ಹೋದರೆ, ಅಂದರೆ 1 ಗಂಟೆಗೆ 6 ಕಿಲೋಮೀಟ್ರ್ ಕಡಿಮೆ ಆಗಿದೆ, ಆ ಥರ ಹೋದರೆ ನಾವು 50 ಮಿನಿಟ್ಸ್ ತಗೋತೀವಿ ತುಮಕೂರು ತಲುಪಲಿಕ್ಕೆ. ಅಂದರೆ ಬ್ಯಾಂಗ್ಳೂರು ಟು ತುಮಕೂರು ಇದು ಡಿಸ್ಟೆನ್ಸ್ ಮಾತ್ರ ಸೇಮ್ ಇರುತ್ತೆ, 45 ಕಿಲೋಮೀಟರು. 60 ಕಿಲೋಮೀಟರ್ ಪರ್ ಹವರಲ್ಲಿ ಹೋದರೆ ನಾವು 45 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ ತುಮಕೂರಿಗೆ. ನಾವು 54 ಕಿಲೋಮೀಟರ್ ಪರ್ ಹವರಲ್ಲಿ ಸ್ಪೀಡಲ್ಲಿ ಹೋದರೆ 50 ಮಿನಿಟ್ಸಲ್ಲಿ ತುಮಕೂರು ರೀಚ್ ಆಗ್ತೀವಿ. ಅರ್ಥ ಆಯ್ತಲ್ಲ? ಓಕೆ, ಥ್ಯಾಂಕ್ ಯು, ನಮಸ್ತೆ. ಅಲ್ಲಿಗೆ ಉತ್ತರ ಯಾವುದು ಗೊತ್ತಾ? ಸಿ. ಸೊ ಇಲ್ಲಿ ನಮಗೆ 5 ನಿಮಿಷ ತಾನೇ ಕಾಲ ಇಲ್ಲಿ ಹೆಚ್ಚು ಬೇಕಾಗಿರೋ ಕಾಲ ನಮಗೆ ಎಷ್ಟು ಅಂತ ಹೇಳಿದ್ರೆ 5 ನಿಮಿಷ. ಸೊ ಉತ್ತರ ಯಾವುದು ಅಂದರೆ ಸಿ, 5 ನಿಮಿಷ. ಓಕೆ, ಥ್ಯಾಂಕ್ ಯು, ನಮಸ್ತೆ.